ಇತ್ತೀಚೆಗೆ ಈ ಘಟನೆ ಕೆರೂರು ಪಟ್ಟಣದ ಹೃದಯ ಭಾಗದಲ್ಲಿರುವ ಜನದಟ್ಟಣೆ ಪ್ರದೇಶವಾದ ಕಾಯ್ಪಲ್ಲೆ ಮಾರ್ಕೆಟ್ನಲ್ಲಿ ಜರುಗಿದೆ. ಮಧ್ಯಾಹ್ನದ ಸಮಯದಲ್ಲಿ ಜನದಟ್ಟಣೆ ಇಲ್ಲದ ಕಾರಣ ಜನಗಳಿಗೆ ಯಾವುದೇ ಹಾನಿ ಆಗಿರುವುದಿಲ್ಲ. ಇದೇ ಸ್ಥಳದಲ್ಲಿ ಖ್ಯಾತ ಗಾಯಕರು ವೆಂಕಟೇಶ್ ಮೂರ್ತಿ ಶಿರೂರ್ ನೇತೃತ್ವದ ಕೆರೂರು ಉತ್ಸವ ಇದೇ ಸ್ಥಳದಲ್ಲಿ ದಿನಾಂಕ 13/12 ಜನದಟ್ಟಣೆಯ ಕಾರ್ಯಕ್ರಮ ನಡೆದಿತ್ತು. ಈ ಕಾರ್ಯಕ್ರಮದಲ್ಲಿ ಇದೇ ವಿದ್ಯುತ್ ಎತ್ತರದ ಸ್ತಂಭದ ಸುತ್ತಲೂ ಆಸನದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಆ ಸಮಯದಲ್ಲಿ ಇಂಥ ಘಟನೆ ಜರುಗಿದ್ರೆ ಅನಾಹುತಕ್ಕೆ ಕಾರಣ ಆಗುತ್ತಿತ್ತು. ಅದೃಷ್ಟವಶಾತ್ ಕಾರ್ಯಕ್ರಮದಲ್ಲಿ ಈ ಘಟನೆ ತಪ್ಪಿದ್ದರಿಂದ ದೊಡ್ಡ ಅನಾಹುತ ತಪ್ಪಿದ್ದು ನೆಮ್ಮದಿಯ ಉಸಿರು ಬಿಟ್ಟಂತಾಗಿದೆ. ಸ್ಥಳೀಯ ಪ್ರತ್ಯಕ್ಷದರ್ಶಿಯ ಪ್ರಕಾರ ಸ್ತಂಭದ ವಿದ್ಯುತ್ ದೀಪಗಳು ಮಧ್ಯಾಹ್ನದ ಸಮಯದಲ್ಲಿ ಅಪ್ಪಳಿಸಿದ ರೀತಿ ಕೇಳಿದರೆ ಎಲ್ಲೋ ಒಂದು ರೀತಿ ಬಾಂಬ್ ಬಿದ್ದಿದೆಯೇನೋ ಅಂತ ಭಾಸವಾಗುತ್ತಿತ್ತು ಎಂದು ತಮ್ಮ ಅನುಭವ ತೋಡಿಕೊಂಡರು. ಇಂತಹ ಅನಾಹುತಗಳಿಗೆ ಪಟ್ಟಣ ಪಂಚಾಯಿತಿಯೇ ಹೊಣೆಗಾರರು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಇಂತಹ ವಿದ್ಯುತ್ ಸ್ಥಾವರಗಳು ಕೆರೂರು ಪಟ್ಟಣದಲ್ಲಿ ಇದ್ದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎನ್ನುವ ರೀತಿಯಲ್ಲಿ ಇದೆ. ಏಕೆಂದರೆ ಇಂತಹ ವಿದ್ಯುತ್ ಸ್ಥಾವರಗಳು ಬೆಳಕು ಚೆಲ್ಲದೆ ಸುಮಾರು ತಿಂಗಳುಗಳು ಆಗಿವೆ. ಕೆರೂರು ಪಟ್ಟಣ ಪಂಚಾಯಿತಿಯ ಈ ಸ್ತಂಭಗಳ ನಿರ್ವಹಣೆ ಗೋಜಿಗೆ ಹೋಗದಿರುವುದು ಇಂಥ ಅನಾಹುತಗಳಿಗೆ ಕಾರಣ ಆಗಿರಬಹುದು. ಈ ತಪ್ಪಿದ ಅನಾಹುತದಿಂದ ಪಟ್ಟಣ ಪಂಚಾಯಿತಿಯ ಮುಖ್ಯ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ವಿದ್ಯುತ್ ಟವರ್ಗಳಿಗೆ ಬೆಳಕು ಬೆಳಗಿಸುವ ಮತ್ತು ನಿರ್ವಹಣೆ ಮಾಡುವ ಜವಾಬ್ದಾರಿ ತೆಗೆದುಕೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಅಬೂಬ್ಕರ್ ಯಡಹಳ್ಳಿ, ಭೀಮವಾದ ನ್ಯೂಸ್, ಕೆರೂರು.